ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ಅಡುಗೆ 18. ನಾನಿವತ್ತು ಮಾಡ್ತಿರೋ ರೆಸಿಪಿ ಚಿಕನ್ ಲಾಲಿಪಾಪ್. ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಧ ಲೆಮನ್ನು, ನೆಕ್ಸ್ಟು ಒಂದು ಎಗ್ಗು, ಬಿಳಿ ಎಳ್ಳು, ಕಾರ್ನ್ಫ್ಲೋರ್ ಅರ್ಧ, ಮೈದಾ ಅರ್ಧ, ಉಪ್ಪು ಅರ್ಧ ಸ್ಪೂನು ಮತ್ತು ಸೋಯಾ ಸಾಸ್ 1 ಸ್ಪೂನು, ಚಿಲ್ಲಿ ಪೌಡರ್, ಖಾರ ಪುಡಿ 1 ಸ್ಪೂನು, ಕರಿಬೇವು, ಪೆಪ್ಪರ್ ಪೌಡ್ರು ಅರ್ಧ ಮತ್ತು ಚಿಕನ್ ಲಾಲಿಪಾಪು ಅರ್ಧ kg ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಬೌಲ್ಗೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಮುಂಚೆನೇ ಲಾಲಿಪಾಪ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಪೆಪ್ಪರ್ ಪೌಡ್ರು, ಉಪ್ಪು, ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಯಾ ಸಾಸು ಮತ್ತು ನಿಂಬೆಹಣ್ಣಿಂದು ರಸ ಹಾಕ್ಕೊತಿದ್ದೀನಿ ಮತ್ತು ಅರಿಶಿನ ಪುಡಿ. ನೀವು ಬೇಕಾದ್ರೆ ಲಾಲಿಪಾಪ್ದ ಪೌಡರ್ ಯೂಸ್ ಮಾಡ್ಬೋದು. ನಾನು ಲಾಲಿಪಾಪ್ ಪೌಡ್ರ್ ಯೂಸ್ ಮಾಡ್ತಿಲ್ಲ, ಮನೇಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ನೆಕ್ಸ್ಟು ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನೀರೇನು ಹಾಕಲ್ಲ, ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 20 ಮಿನಿಟ್ಸ್ ಬಿಡಬೇಕು. ಸೊ ನಾನಿವಾಗ ಲಿಡ್ನ ಕ್ಲೋಸ್ ಮಾಡಿ ಅದನ್ನು 20 ಮಿನಿಟ್ಸ್ ಬಿಡ್ತೀನಿ. ಇವಾಗ ನೆಕ್ಸ್ಟ್ ಒಂದು ಬೇರೆ ಬೌಲ್ಗೆ ಮೈದಾ, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ 2 ಸ್ಪೂನು ಚಿಕ್ಕದ್ರಲ್ಲಿ, ನೆಕ್ಸ್ಟು ಒಂದು ಎಗ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಗಂಟು ಥರ ಏನೂ ಇರಬಾರ್ದು. ನೀಟಾಗಿ ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಇವಾಗ ಬಿಳಿ ಎಳ್ಳು ಮತ್ತು ಕರಿಬೇವು 2 ಹಾಕ್ಕೊಳ್ತೀನಿ. 2 ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಇವಾಗ ರೆಡಿ ಮಾಡ್ಕೊಂಡಿರೋ ಬ್ಯಾಟರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರೇನು ಹಾಕಲ್ಲ ಮತ್ತು ನಾನು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 3 ಅವರ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ. ನೆಕ್ಸ್ಟ್ ಇವಾಗ ಒಂದು 3 ಅವರ್ಸ್ ಆದಮೇಲೆ ಬಾಣಲಿಗೆ ಆಯಿಲ್ ಹಾಕ್ಕೊಳ್ತೀನಿ. ಇವಾಗ ನೋಡಿ ಮ್ಯಾರಿನೇಟ್ ಆಗಿದೆ. ಆಯಿಲ್ ಹಾಕ್ಕೊಂಡ್ಮೇಲೆ ಒಂದೊಂದೇ ಲಾಲಿಪಾಪ್ನ ರೊಟೇಟ್ ಮಾಡಿ ಆಯಿಲ್ಗೆ ಹಾಕ್ತೀನಿ. ಯಾಕಂದರೆ ಲಾಲಿಪಾಪ್ ಎಲ್ಲ ಬಾಣಲಿಗೆ ಅಂಟ್ಕೊಬಿಡುತ್ತೆ. ಸೊ ಅದಕ್ಕೆ ರೊಟೇಟ್ ಮಾಡಿ ಹಾಕಿದರೆ ಬಾಣಲಿಗೆ ಅಂಟ್ಕೊಳಲ್ಲ. ಅದಕ್ಕಾಗಿ ನಾನು ಎಲ್ಲ ಲಾಲಿಪಾಪ್ನ ರೊಟೇಟ್ ಮಾಡಿನೇ ಹಾಕ್ತೀನಿ. ಇದಾದಮೇಲೆ ಒಂದು 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಬಿಟ್ಬಿಟ್ಟು ಲಾಲಿಪಾಪ್ನ 1 2 to 3 ಟೈಮ್ಸು ರೊಟೇಟ್ ಮಾಡಬೇಕು. ಆವಾಗ ನೀಟಾಗಿ ಬೇಯುತ್ತೆ 2 ಕಡೆನೂ. ನೌ ಇಟ್ಸ್ ರೆಡಿ ಟು ಸರ್ವ್ ಆ್ಯಂಡ್ ಟೇಸ್ಟ್. ನೀವು ಈ ಮನೇಲಿ ಟ್ರೈ ಮಾಡ್ಬೋದು. ಲಾಲಿಪಾಪ್ ಪೌಡ್ರ್ ಇಲ್ದೇ ಚೆನ್ನಾಗಿರುತ್ತೆ ಟೇಸ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.